ಎಕ್ಸಿಬಿಷನ್ಗಳು ಬಂದ್ರೆ ಮೇನ್ ಫೋನ್ ಪೇ ಯಾವ ಪೇ ಏನು ವರ್ಕ್ ಆಗಲ್ಲ, ಬರೀ ಕ್ಯಾಶ್ ಇಟ್ಕೊಂಡು ಓಡಾಡಬೇಕು. ಫೋನು ಯಮರಾಜ ಅಲ್ಲೇ ನಿಂತಿದ್ದಾನೆ, ಬಂದಿರೋದು ಒಟ್ಟಿಗೆ ಹೋಗೋಣ ಅಂತ. ಬೇರೆಯವ್ರ ಜೊತೆ ಕುತ್ಕೊಂಡು ನಾವೇನ್ ಮಾಡೋಣ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಸಕ್ಕತ್ತಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತೇನಕ್ಕಪ್ಪ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ, ಇದು ಒಳ್ಳೆ ಕಂಟೆಂಟ್ ಸಿಕ್ತು ಮೇನ್, ಅದಕ್ಕೆ ಅದೊಂದು. ಮತ್ತು ಎಲ್ಲರೂ ನೀವು ಇದು ನೋಡಿರ್ತೀರ, ಫ್ರೆಂಡ್ಸ್ ಜೊತೆ ಮಾಡೋ ಬ್ಲಾಗ್ಸ್ ನೋಡಿರ್ತೀರಾ. ಸೊ ಆ ಜನರು ಬೇರೆ, ಬಟ್ ಈ ಜನರು ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಸೊ ಅದ್ಯಾವುದಂದರೆ ಫ್ಯಾಮಿಲಿ ಬ್ಲಾಗ್ ಅಂದರೆ ಏನು ಮಾಡ್ಬೋದು, ಫ್ಯಾಮಿಲಿ ಜೊತೆ ಹೋಗ್ತಾಯಿದ್ದೀನಿ. ಸೊ ಫ್ಯಾಮಿಲಿ ಜೊತೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಪಡಿಬೇಕು, ಮತ್ತು ಅವ್ರ ಜೊತೆ ಬ್ಲಾಗ್ ಮಾಡಿದ್ರೆ ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ಸೊ ಅದನ್ನು ನೋಡಬೇಕು. ಮತ್ತು ನಮ್ಮದು ಫ್ಯಾಮಿಲಿ ಹೇಳಿದ್ರೆ ಹಿಸ್ಟ್ರಿನೇ ಇದೆ. ಸೊ ಬ್ರೀಫ್ ಇಂಟ್ರೊಡಕ್ಷನ್ ಅಂದರೆ, 4 ಫ್ಯಾಮಿಲಿ ಹೋಗ್ತಾಯಿದ್ದೀವಿ, ಅವ್ರು ಜಾಯ್ನ್ ಆಗ್ತಾರೆ. ಸೊ ಅವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ತೀನಿ. ಮತ್ತು ಎಲ್ಲಿ ಹೋಗ್ತಾಯಿದ್ದೀವಿ ಅಂದರೆ, ಇನ್ನೂ ಎಲ್ಲೂ ಹೋಗಿಲ್ದಿರೋ ಪ್ಲೇಸ್ ಏನಲ್ಲ, ಗೊತ್ತೇ ಇರುತ್ತೆ, ಬಟ್ ಅದನ್ನು ಅಲ್ಲೇ ಹೋಗಿ ಹೇಳ್ತೀನಿ, ಕ್ಯೂರಿಯಾಸಿಟಿ ಇರಲಿ ಅಂತ. ಸೊ ಅವನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡೋಣ ಬನ್ನಿ. ನೋಡಿ ನಮ್ಮಮ್ಮ. ನಾವೆಲ್ಲರೂ ಮಕ್ಳನ್ನ ಕರ್ಕೊಂಡು ಕ್ರಿಸ್ಮಸ್ ರಜಕ್ಕೆ ಟ್ರಿಪ್ ಹೋಗ್ತಾ ಇದೀವಿ. ಸೊ ಇವರು ನಮ್ಮಪ್ಪ. ಮಾತಾಡ್. ಹಾಯ್, ಎಲ್ಲರೂ ಸೇರಿ ಕುಟುಂಬ ಸಮೇತರಾಗಿ ಎಲ್ಲೋ ಹೋಗ್ತಾ ಇದೀವಿ, ಎಲ್ಲೋ ಒಂದು ವಿಶೇಷ ಜಾಗಕ್ಕೆ ಹೋಗ್ತಾ ಇದೀವಿ. ಸೊ 4 ಫ್ಯಾಮಿಲಿಯಲ್ಲಿ ಒಂದು ಫ್ಯಾಮಿಲಿ ಇಂಟ್ರೊಡ್ಯೂಸ್ ಆಯಿತು. ನೆಕ್ಸ್ಟ್ ಇನ್ನ 3 ಫ್ಯಾಮಿಲಿ ಇದೆ, ಅವನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ನಮ್ಮ ಚಿಕ್ಕಮ್ಮ ಬಂದಿದ್ದಾರೆ ಕಾರಲ್ಲಿ. ಇವಾಗ ಇವರು 4ನೇ ಚಿಕ್ಕಮ್ಮ. ಇವತ್ತು ನಾವೆಲ್ಲ ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದೀವಿ. ವೆಲ್ಕಮ್ ಟು ಅವರ್ ಚಾನಲ್. ಥ್ಯಾಂಕ್ ಯು. ಸೊ ಇವರು 4ನೇ ಚಿಕ್ಕಪ್ಪ. ಅಷ್ಟೇ ನೋಡ್ದಂಗೆ ಇವರು 2ನೇನಾ 3ನೇ ಚಿಕ್ಕಮ್ಮ. ಸೊ ಆ್ಯಸ್ ಯೂಶುವಲ್ ಇವರು ಫುಲ್ ವರ್ಲ್ಡ್ ಫೇಮಸ್. ಅದೇ ಎಲ್ಲರನ್ನು ಇಂಟ್ರೊಡ್ಯೂಸ್ ಮಾಡ್ತೈತೆ ಅದಕ್ಕೆ. ಸೊ ಇವರೆಲ್ಲ ಆ್ಯಸ್ ಯೂಶುವಲ್ ಇವಾಗ ಒಂದು ಕಡೆ ಹೋಗ್ತಾ ಇದ್ದೀವಿ. ಸೊ ಆಗಲೇ ಹೇಳ್ದಂಗೆ ಯಾವ ಪ್ಲೇಸ್ ಅಂತ ನಿಮ್ಗೆ ಆಲ್ರೆಡಿ ವಿಷುವಲ್ಸಲ್ಲಿ ಗೊತ್ತಾಗಿರ್ಬೋದು. ಹೌದು, ಸೊ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ ನಾವು ಮತ್ತು ನಮ್ಮ ಫ್ಯಾಮಿಲಿಯವರು. ಅವರೆಲ್ಲ ಪಾರ್ಕಿಂಗಲ್ಲಿ ಫುಲ್ ಬ್ಯುಸಿಯಾಗಿದ್ದಾರೆ. ಇವಾಗ ನಾನು ಇಲ್ಲಿ ಬ್ಲಾಗ್ ಮಾಡ್ತಾಯಿದ್ದೀನಿ. ಅವರೆಲ್ಲ ಪಾರ್ಕ್ ಮಾಡಿಬಿಡ್ಲಿ, ಇನ್ನೊಂದು ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಆಗಲೇ ಹೇಳ್ದಂಗೆ 2ನೇ ಚಿಕ್ಕಪ್ಪನ ಮತ್ತು ಚಿಕ್ಕಮ್ಮನ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಇಲ್ಲೇ ಇದ್ದಾರೆ ನೋಡಿ. ಹಾಯ್. ಫೈನ್. ನೀವು? ನಾನು ಮೈಸೂರಿಂದ ಬಂದೆ. ರಶ್ ಇದೆ, ಆಗ್ತಾ ಇಲ್ಲ. ಸುಮಾರು ಟ್ರಾಫಿಕ್ ಜಾಮು, ಆದ್ರೂ ಪಾರ್ಕಿಂಗ್ ವೆಹಿಕಲ್ ಸಿಗ್ತಾ ಇಲ್ಲ, ತುಂಬ ಕಷ್ಟ ಆಗ್ತಿದೆ. ಯಾವತ್ತೂ ಸಂಡೇ, ಆಮೇಲೆ ಭಾನುವಾರ ಶನಿವಾರ ಭಾನುವಾರ ಶುಕ್ರವಾರ ಬರಲೇಬಾರ್ದು. ಇವರು 2ನೇ ಚಿಕ್ಕಮ್ಮ. ಹಾಯ್, ಮಾತಾಡಿ ಏನಾರು. ತುಂಬಾ ರಶ್ ಇದೆ, ಭಾನುವಾರ ಅಲ್ವಾ, ತುಂಬಾ ರಶ್. ಪಾರ್ಕಿಂಗ್ ಸಿಗದೆ ಇಷ್ಟೊತ್ತಾಯ್ತು. ಫುಲ್ ರಶ್ ಇದೆ. ಇವಾಗ ನೋಡೋಣ ಯಾವ ಥರ. ನೋಡಿ ಆಲ್ರೆಡಿ ಇಲ್ಲಿ ಪಾರ್ಕಿಂಗ್ಗೆ ಫುಲ್ ರಶ್ ಇದೆ. ಲೂಸ್ ನಾನು ಅಂದರೆ ಮೈಕ್ ತಂದಿದ್ದೆ, ಕಾರಲ್ಲಿ ಬಿಟ್ಟು ಬಂದಿದ್ದೀನಿ. ಸೊ ಇಲ್ಲಿ ಎತ್ತಿದ್ರೆ ವಾಯ್ಸ್ ಕಮ್ಮಿ ಕೇಳಿಸುತ್ತೆ. ಸೊ ಏನು ಮಾಡಲಿ ಗೊತ್ತಾಗ್ತಿಲ್ಲ. ಸೊ ಅದಕ್ಕೆ ಇದ್ರದ್ದು ಮಾಡೋಣ ಅಂತಲೇ ತಂದಿದ್ದು, ಬಟ್ ಏನು ಮಾಡಲಿ, ಕಾರಲ್ಲೇ ಬಿಟ್ಟು ಬಂದಿದ್ದೀನಿ. ಸೊ ಇದ್ರದ್ದು ವಿಜುವಲ್ಸ್ ಹಾಕ್ತೀನಿ ನೋಡಿ. ಎಷ್ಟು ರಶ್ ಇದೆ ಗೊತ್ತಾ, ನೋಡಿದ್ರೆ ತಲೆ ತಿರುಗುತ್ತೆ. ನೋಡಿ ಇದು ಈ ಕಡೆ, ಅದು ಆ ಕಡೆ, ಇನ್ನು ಈ ಕಡೆ ಫುಲ್ ಇದೆ. ಈ ರಶಲ್ಲಿ ನಾವು ದರ್ಶನ ಮಾಡಬೇಕು. ಸೊ ಈ ರಶಲ್ಲಿ ದರ್ಶನ ಮಾಡ್ತೀವಾ? ಕಾನ್ಫಿಡೆನ್ಸ್ ಅಲ್ಲಿ ಇದೆ. ಈ ರಶಲ್ಲಿ ದರ್ಶನ ಮಾಡ್ತೀವಾ? ಈ ರಶಲ್ಲಿ ಮಾಡ್ತೀವಾ? ಒಂದು ಫುಲ್ ಇದೆ. ಮೈಕ್ ತಂದಿದ್ರೆ ಫುಲ್ ವಾಲ್ಯೂಮಲ್ಲಿ ಕೇಳಿಸ್ತಿತ್ತು, ಬಟ್ ಇವಾಗ ಮೈಕ್ ತಂದಿಲ್ಲ, ಏನು ಮಾಡ್ಲಿಕ್ಕೆ ಗೊತ್ತಾಗ್ತಿಲ್ಲ. ಹತ್ರ ಇಟ್ಕೊಂಡ್ರೆ ಝೂಮ್ ಆಗುತ್ತೆ, ದೂರ ಇಟ್ಕೊಂಡ್ರೆ ಫುಲ್ ಗಾಳಿ ಎಲ್ಲ ಬರುತ್ತೆ. ಸೊ ಅದಕ್ಕೆ ಹಿಂಗೆ ಮಾತಾಡಬೇಕು. ನೋಡಿ ಎಷ್ಟು ರಶ್ಶು, ಯಪ್ಪ. ಫೈನಲಿ ಎಂಟರ್ ಆಗಿದ್ದೀವಿ. ಕ್ಯೂ ಸೆಕ್ಷನ್ಗೆ ಎಲ್ಲ ಕೂತಿದ್ದಾರೆ. ಇಷ್ಟೊಂದು ಡ್ರೆಸ್ ಇದೆ. ಸೊ ಹೇಗಿದೆ ಎಕ್ಸ್ಪೀರಿಯನ್ಸು?
ಎಕ್ಸ್ಪೀರಿಯನ್ಸ್ ಬಂದೆ ಹೀಗೆ ಇದೆ ನೋಡೋಣ ಇನ್ನು ಮುಂದೆ ನಾನು ಎರಡು ಒಂದು ಕಾಲ ಹೋಯ್ತು ನೋಡ್ಬೇಕು. ನನ್ನ ಪ್ರಕಾರ ಮೋಸ್ಟ್ಲಿ 4 ಗಂಟೆಗೆ ಆಚೆ ಬರ್ಬೋದು ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ವ್ಯೂ ನೋಡ್ತಿರ್ಬೋದು ನೋಡಿ, ಚಾಮುಂಡೇಶ್ವರಿ ಟೆಂಪಲ್. ಒಳಗೋಗಿ ತೆಗಿಯಂಗಿಲ್ಲ, ಅದಕ್ಕೆ ಇಲ್ಲಿಂದನೇ ತೆಗಿತಾ ಇದ್ದೀನಿ. ಕ್ಲಿಪ್ಸ್ ಹಾಕ್ತೀನಿ ನೋಡಿ. ಸೊ ಫೈನಲಿ ದರ್ಶನ ಆಯಿತು, ಸಖತ್ತಾಗಿತ್ತು. ಏನು ತೋರಿಸಿಲ್ಲ ಅಂದರೂ ಕ್ಲಿಪ್ಸಲ್ಲಿ ತೋರಿಸಿದ್ದೀನಿ. ಸೊ ಅದನ್ನೇ ಅಡ್ಜಸ್ಟ್ ಮಾಡ್ಕೋಬೇಕಂದ್ರೆ ಫುಲ್ ತೋರ್ಸೋಕ್ಕಾಗಲ್ಲ. ಆಮೇಲೆ ಸುಮ್ಮನೆ ಯಾಕೆ ಬೇಕು ಅಂತ ಬಿಟ್ಬಿಟ್ಟೆ. 3 hours later. ಹಾಯ್ ಗೈಸ್, ಇವಾಗ ಎಕ್ಸಿಬಿಷನ್ಗೆ ಬಂದಿದ್ದೀವಿ. ಒಬ್ಬಳು ಆ್ಯಡ್ ಆಗಿದ್ದಾಳೆ ನೋಡಿ, ಇವಳೆ ಅಭಿ ಅಂತ. ಸೊ ಫಸ್ಟ್ ಟೈಮ್ ಬ್ಲಾಗ್ಗೆ ಹೇಗೆ ಅನಿಸ್ತಿದೆ ನೋಡಿ. ಇವರೆಲ್ಲ ಟ್ವಿನ್ಸ್ ಆಗ್ಬಿಟ್ಟಿದ್ದಾರೆ, ಸೇಮ್. ಸೊ ಎಲ್ಲರೂ ಸೇಮ್ ಆಗ್ಬಿಟ್ಟಿದ್ದಾರೆ, ಸೇಮ್ ಡ್ರೆಸ್ ಹಾಕೊಂಡಿದ್ದಾರೆ ನೋಡಿ. ಅಲ್ಲಿ ಎಕ್ಸಿಬಿಷನ್ ನಡೀತಾ ಇದೆ, ಕಾಣಿಸ್ತಿಲ್ಲ ಯಾಕಂದರೆ ಲೈಟ್ ಹಾಕಿದ್ದೀನಿ. ನೋಡೋಣ ಯಾವ ಥರ ಇರುತ್ತೆ, ಯಾವುದೆಲ್ಲ ಆಟ ಆಡ್ತೀವಿ ಅಂತ ಬಂದಿದ್ದೀವಿ. ಸೊ ಟಿಕೆಟ್ ಎಷ್ಟು ಅಂದರೆ ಅಡಲ್ಟ್ಸು 35 ಮತ್ತು ಕಿಡ್ಸು 20. 4 ಬರೀ ಇಂಥದ್ದೇ. ಸೊ ರಶ್ ಇರ್ಬೋದು ಅಂತ ಅನ್ಕೊಂತೀನಿ, ಯಾಕಂದರೆ ಇಲ್ಲೇ ರಶ್ ಇದೆ ಸ್ವಲ್ಪ. ಇನ್ನು ಒಳಗಿನ ಹೆಂಗಿರುತ್ತೆ ನೋಡೋಣ. ಸೊ ಫುಲ್ ಎಲ್ಲ ಡೆಕೋರೇಟಿವ್ ಆಗಿ ಮಾಡಿದ್ದಾರೆ. ಈ ಫ್ಲ್ಯಾಶ್ ಲೈಟ್ ಕಾಣಿಸಲ್ಲ. ಸೊ ಟಿಕೆಟ್ ಬಂದು 315 ಆಗಿದೆ ನೋಡಿ. ಇವರೆಲ್ಲ ಹೋಗ್ತಾ ಇದ್ದಾರೆ, ಸೊ ನಾನು ಹೋಗ್ತಾ ಇದ್ದೀನಿ. ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಭಿ ಏನು ಅನಿಸ್ತಿದೆ, ಮುಂದೆ ಕಾಣಿಸ್ತಿರೋ ಪರಿಸ್ಥಿತಿ ನೋಡಿ? ಚೆನ್ನಾಗಿದೆ, ಬಟ್ ತುಂಬ ಚೆನ್ನಾಗಿದ್ದಾರೆ. ಸಂಡೇ ಅಲ್ವಾ ವೀಕೆಂಡು, ಸೊ ತುಂಬ ಚೆನ್ನಾಗಿದ್ದಾರೆ. ನೋಡಬೇಕು ಒಳಗೆ ಹೋದ್ಮೇಲೆ. ಡೆಕೋರೇಷನ್ಸ್ ಚೆನ್ನಾಗಿದೆ. ಸೊ ಜನ ನೋಡಿ ಅಲ್ಲಿ ಯಾವ ಥರ ಇದ್ದಾರೆ. ಅಫ್ಕೋರ್ಸ್ ಸಂಡೇ ಗೊತ್ತು, ಬಟ್ ಆದರೂ ಜನ ಇದ್ದಾರೆ. ಯಾವ್ದು ಆಟ ಆಡ್ತೀವಿ, ಯಾವುದು ಎಷ್ಟು ರೇಟ್ ಇರುತ್ತೆ ಅದನ್ನು ತೋರಿಸ್ತೀನಿ. ಸ್ಟೇ ಟ್ಯೂನ್. ಇದು ಚೆನ್ನಾಗಿ ಮಾಡಿದ್ದಾರೆ. ಯಾವ ಕಡೆ ಹೋಗ್ತಿರೋದು? ಇದು ಆಟ ಆಡೋದು ಎಲ್ಲಿದೆ? ಸಾರ್ವಜನಿಕರೇ ದಯವಿಟ್ಟು ಗಮನಿಸಿ, ಪುತ್ರಾದಿ ಮಠದ ರಸ್ತೆಯಿಂದ ಬಂದಿರುವ ವಾಣಿ ಎಂಬ ಹೆಂಗಸು ತಪ್ಪಿಸಿಕೊಂಡಿದ್ದು ಮನೆಯವರು ತುಂಬಾ ಹೊತ್ತಿನಿಂದ ಕಾಯುತ್ತಿದ್ದಾರೆ. ಈ ಕೂಡಲೇ ಯಾವ ತರ ಫುಲ್ ಡೆಕೋರೇಟ್ ಮಾಡಿದ್ದಾರೆ, ಒಂಥರ ಡಿಸ್ನಿ ಲ್ಯಾಂಡ್ ಅಂತಾನೆ ಹೇಳ್ಬೋದು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಕ್ಸಿಬಿಷನ್ ಅಂದರೆ ಹಿಂಗಿರ್ಬೇಕು ಅಂತ ಅನ್ಸುತ್ತೆ, ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಅಂದರೆ. ಅಪ್ಪ ಓದ್ಸಲಿಗಿನ್ನ ಇನ್ನೂ ವಿಭಿನ್ನವಾಗಿತ್ತು. ಯಾಕಂದರೆ ಓದ್ಸಲಿ ಯಾವಾಗ ಒಂದು ಚಿಕ್ಕ ವಯಸ್ಸಲ್ಲಿ ಬಂದಿದ್ದು, ಒಂದು 10th ಹಂಗೆ ಬಂದಾಗ. ಬಟ್ ಇವಾಗ ಮಸ್ತಾಗಿ ಮಾಡಿದ್ದಾರೆ. ಇನ್ನು ಏನೇನೇನೇನೇನೋ ಇದೆ ನೋಡಿ. ಡೈನೋಸರ್ಸ್ಗಳು, ಜಿರಾಫೆಗಳು. ಅಲ್ಲಿ ಡೈನೋಸರ್ ಇದ್ದಿದ್ದು, ಆಮೇಲೆ ಡೈನೋಸರ್ ಇದೆ ಅಂದ್ಬಿಡ್ತೀರಾ. ಇದು ಜಿರಾಫೆ. ಇದೇನೋ ಸ್ಕೇರಿ ಹೌಸ್ ಇರ್ಬೇಕನ್ಸುತ್ತೆ. ಕರ್ನಾಟಕ ರಾಜ್ಯ ಮದ್ಯಪಾನ ಮಂಡಳಿ. ನಮ್ಮದು ಮೇನ್ ಪಾರ್ಟ್ ಇರೋದು, ಕತ್ಲು ಬರ್ತಿರ್ಬೋದು, ಫ್ಲ್ಯಾಶ್ ಲೈಟ್ ಹಾಕಿಲ್ಲ. ಸೊ ನಮ್ಮದು ಮೇನ್ ಪಾರ್ಟ್ ಬರ್ತಿರೋದು ಜೈಂಟ್ ವೀಲ್ ಪಕ್ಕದ್ದು ಆಟ ಆಡೋದೆಲ್ಲ. ಕಪನ್ಸಸ್, ಜೈಂಟ್ ವೀಲ್, ಅದು ಇದು ಎಷ್ಟೊಂದಿದೆ. ಸೊ ಫೋಕಸ್ ಆಗ್ತಿಲ್ಲ ಅಂದರೆ ಸಾರಿ, ಬಿಕಾಸ್ ಆಫ್ ಫ್ಲ್ಯಾಶ್ ಲೈಟ್ ಹಾಕಿದ್ದೀನಿ. ಇದು ಮಾತ್ರ ಹೆವಿ ಚೆನ್ನಾಗಿ ತಿರುಗುತ್ತೆ. ಇದನ್ನು ಆಮೇಲೆ ನೋಡ್ಕೊಂತೀವಿ. ಲಾಸ್ಟ್ ಆಪ್ಷನ್. ಫಸ್ಟ್ ಆಪ್ಷನ್ ಯಾವುದು? ಇದೇನಾ? ಜೈಂಟ್ ವೀಲ್ ಬೇಡವಾ? ಚೆನ್ನಾಗಿರುತ್ತೆ. ಕೊಲಂಬಸ್ ಅಂದೆ. ಎಷ್ಟು ಒಂದು ಕೇಳಿದ ಎಷ್ಟು
ಅಲ್ಲೇ ಬರ್ದಿರ್ತಾರಲ್ಲ ಸರ್ ಎಷ್ಟು ಜೈಂಟ್ ಬಿಲ್ 150 ಅದು ಕಪ್ಪಂತ ಸರ್ ಆ ಕಡೆ ಎಲ್ಲ 150ನಾ ಎಲ್ಲ 150 ಅಂತೆ ಫಸ್ಟ್ ಗೇಮ್ ಇದು ತಗೋಬೇಕಾ ಆಮೇಲೆ ಜೈಂಟ್ ಬಿಲ್ ತಗೊಂಡ್ರೆ ಆಯ್ತಲ್ಲ ಅದಕ್ಕೂ ಅಣ್ಣ ಬಾರೆ ಸಾರಿ ಯಾವ ಕಡೆ ತೋರಿಸ್ಬೇಕಂತ ಗೊತ್ತಾಗಿಲ್ಲ ಆ ಕಡೆ ಈ ಕಡೆ ಮಾಡ್ತಿರ್ಬೋದು ಬಟ್ ನಂಗೆ ಆ್ಯಂಗಲ್ ಗೊತ್ತಾಗ್ತಿಲ್ಲ ನಾನು ನೋಡೋ ಪ್ರಕಾರ ಇದು ಹಿಂಗೆ ತಿರುಗಿಸ್ತಾ ಇದ್ದೀನಿ ಫುಲ್ ಜೋಶಲ್ಲಿ ಇದ್ದೀನಿ ಇಷ್ಟು ಸೇಫ್ಟಿ ಹಾಕಿದ್ಯಾ ಏನು ಭಯ ಆಗಲ್ಲ ಏನಪ್ಪಿ ಹೇಗೆ ಜೋರಾಗಿ ಹೇಳ್ಬೇಕು ಮೈಕ್ ಇಲ್ಲ ಹಿಂಗೆ ಅನಿಸ್ತಿದೆ ಸಪ್ರೇಟ್ ನೈ ಸಪ್ರೇಟ್ ಬೇಡ 4 बैलेंस में लाना पड़ेगा ना, छोटी बच्ची है ना वो, इसके लिए बोल रहा हूँ। उसके साथ में बैठा रहा हूँ ना, क्या प्रॉब्लम है? ಹೇಳೆ ನಂಗೆ ಹಿಂದಿ ಬರಲ್ಲ तो वही तो आप दोनों जाओ ना इसके साथ में, 3 आदमी इसमें। ಇಲ್ಲಿ ಕಳಿಸಿ ಇಲ್ಲಿ ಹೋಗ್ಲಿ ಕಳಿಸಿ ನಡಿ ಆ ಕಡೆ ಬಂದಿರೋದು ಒಟ್ಟಿಗೆ ಹೋಗೋಣ ಅಂತ ಬೇರೆಯವ್ರ ಜೊತೆ ಕುತ್ಕೊಂಡು ನಾವೇನು ಮಾಡೋಣ ಅಲ್ಲಿ ಹೋದ್ರು 9ನೇದರಲ್ಲಿ ನಾವು ಇವಾಗ ಯಾವ ನಂಬರ್ ಇದು ಯಾವುದೋ ನಂಬರ್ ಸಿಕ್ಕಿದ್ದು ಹತ್ಕೋಬೇಕಷ್ಟೇ ಗೊತ್ತಿಲ್ಲ ಸೀರಿಯಸ್ ಆಗಿ ಇವೆಲ್ಲ ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ ಅಷ್ಟು ಈಸಿ ಇಲ್ಲ ಕಷ್ಟನೇ ಇದೆ ಹೆಂಗಿದೆಯೋ ಸಕ್ಕತ್ತಾಗಿದೆ ಇದನ್ನ ಸ್ಲೋ ಫಾಸ್ಟ್ ಆಗುತ್ತೆ ಹಾಯ್ ಸಾಯ್ ಅಂದ್ರು ಮೊಬೈಲ್ ನೋಡಿ ಓವರ್ ವ್ಯೂ ತೋರಿಸ್ತೀನಿ ನನ್ನ ಮಕ್ಕ ತೋರಿಸಿ ಏನಾಗಬೇಕಾಗಿದೆ ಫೋನು ಬಿಡೋ ಫೋನು ಸರಿ ಓಕೆ ಫ್ರೆಂಡ್ಸ್ ಕ್ಯಾಚು ನೆಕ್ಸ್ಟ್ ಇದರಲ್ಲಿ ಬಾಯ್ ಬಾಯ್ ಹೇಗಿದಪ್ಪ ಸ್ವಲ್ಪ ಜೋರಾಗಿ ಮಾತಾಡ್ಬೇಕು ಬಾಗುಂದಿ ಅದೇ ನಾನು ಪ್ರತಿ ವರ್ಷ ಆಡ್ತಿದ್ದೆ ಸೊ ನಂಗೇನು ಅನ್ಸ್ಲಿಲ್ಲ ಬಟ್ ಚೆನ್ನಾಗಿತ್ತು ಬರೀ ಹೇಳುಗಳು ನಿಂದಂಗಿತ್ತಮ್ಮ ಸ್ವಲ್ಪ ಭಯ ಆಯ್ತು ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ಸರಿ ಇಲ್ಲಿ ಇರೋದು ಕೊಲಂಬಸ್ ಸೊ ಫೈನಲಿ ಬಂದಿದ್ದೀವಿ ನಾನು ಹಿಂದೆ ಹೋಗ್ಬಿಡ್ತೀನಿ ನಡಿಯ ಹತ್ತು ಹಿಂದೆ ಹೋಗಿ ಇಲ್ಲಿ ನಡಿ ಇಲ್ಲಿ ಬೇಕಾ ನೋಡ್ತಾ ಇದ್ದೀನಿ ಅಂದರೆ ಇಲ್ಲೇ ಬರುತ್ತೆ ನೀವು ಮಧ್ಯ ಮಾಡ್ಬಿಡು ಹೋಗಲೇ ನಾನು ಇಲ್ಲೇ ಈ ಕಡೆ ಬಾ ಸೊ 3 ಜನ ಒಟ್ಟಿಗೆ ಕೂತಿದ್ದೀವಿ ಲಾಗೋಗಿ ಈಸಿ ಆಗುತ್ತೆ ಹಿಂದೆ ಕೂತ್ಕೊಂತೀನಿ ಅಂತ ಟ್ರೈ ಮಾಡಿದೆ ಆಗಿಲ್ಲ ಫಸ್ಟಲ್ಲೇ ಅವ್ರು ಕೂತ್ಬಿಟ್ಟಿದ್ದಾರೆ ಆಲ್ರೆಡಿ ಫೀಲ್ಡ್ ಸೊ ಅದಕ್ಕಾಗಿ ನಾವು ರೋಯಲ್ಲಿ ಕೂತಿದ್ದೀವಿ ಕಾಲಮ್ಮ ಗೊತ್ತಿಲ್ಲ ಸೊ ಹೇಗಿರುತ್ತೆ ಇವಾಗ ಎಕ್ಸ್ಪೀರಿಯನ್ಸ್ ಫುಲ್ ಮೇಕಪ್ ಹಾಕಿದ್ಯಾ ಫುಲ್ ಬೆಳ್ಳಗೆ ಬರ್ತಾ ಇದೆಯಾ ತೋರಿಸ್ತೀನಿ ಸೊ ಇಲ್ಲೇನು ಸೇಫ್ಟಿ ಗಿಫ್ಟಿ ಅನ್ನೋದು ಎಕ್ಸ್ಪೆಕ್ಟೇ ಮಾಡಬೇಡಿ ನಮ್ಮ ಲೈಫು ನಾವು ನಮ್ಮ ತಂಗಿ ಇಲ್ಲಲ್ಲ ಅವಳು ಬಂದಿಲ್ಲ ಬಿಕಾಸ್ ಅವಳಿಗೆ ಭಯ ಅಂತೆ ಅಲ್ಲಿ ಎಲ್ಲೋ ವಿಡಿಯೋ ಮಾಡ್ತಿದ್ದಾಳೆ ಸೊ ನಾವು ಇಲ್ಲಿ ಸ್ವಲ್ಪ ವಿಡಿಯೋ ಮಾಡ್ತೀವಿ ಫುಲ್ ಬ್ರೋಗೆ ಫುಲ್ಲು ಜೀವನ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟಿದೆ ಆರಾಮಾಗಿ ಒಬ್ಬನೇ ಕೂತಿದ್ದಾನೆ ಅದ್ರ ಜೊತೆಗೆ ಇನ್ನೊಬ್ಬ ಹೋಗ್ತಾ ಇದ್ದಾನೆ ಸ್ಟಾರ್ಟ್ ಆಯಿತು ಎಲ್ಲ ಜಾಲಿ ಸೆಕೆಂಡ್ ಗೇರು ನಮ್ಮ ಯಮರಾಜ ಅಲ್ಲೇ ನಿಂತಿದ್ದಾನೆ ಹಿಂಗೆ ಹೇಳಿದ್ರೆ ನಮ್ಮ ಲೈಫು 50-50 ಆಗುತ್ತೆ ಮತ್ತೆ ಬಿಟ್ಟ ನೋಡಿ ಎಳಿತಾನೆ ಬಿಡ್ತಾರೆ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ ಹೇಗಿದೆ ಅಲ್ಲಿ ಅವಳು ತೆಗಿತಾ ಇದ್ದಾಳೆ
ಬಸ್ ಮಾತ್ರ ಮಸ್ತಾಗಿತ್ತು, ಏನು ಹೇಳೋಕ್ಕೆ ಆಗಲ್ಲ, ಕಾಲಿನ ನಡುಗ್ತಾ ಇದೆ. ಚೆನ್ನಾಗಿತ್ತು, ಇನ್ನೊಂದು ಸ್ವಲ್ಪ ಹಿಂದೆ ಕೂತ್ಕೋಬೇಕಾಗಿತ್ತು. ಸೊ ಅವರಿಬ್ರು ಬ್ಯುಸಿಯಾಗಿಬಿಟ್ಟಿದ್ದಾರೆ. ಇವಾಗ ನೆಕ್ಸ್ಟ್ ಆಟ ಕಪ್ಪನ್ ಸಾಸರ್. ಯಾರಿಗೋಸ್ಕರ? ಇವಳಿಗೋಸ್ಕರ, ಈ ಪುಟಾಣಿ ಇದೆಯಲ್ಲ ಅದಕ್ಕೆ. ಅಲ್ಲಿ 4 ಟಿಕೆಟ್ ಹ್ಯಾಂಡ್ ಓವರ್ ಟು ಬಾಯ್. ಸೊ ಯಾವ್ದು ಬೇಕಾ? ಇಲ್ಲ ಬಾ ಪಕ್ಕದಲ್ಲಿ ಹೋಗೋಣ ಬಾ. ಅಲ್ಲ ನಮ್ಮ ಮುಂದೆ ಯಾರಿದ್ದಾರೆ ಹೇಳಿ? ಅಪ್ಪು. ಆಯಿತು ಬ್ರೋ, ಹೋಗಿದ್ದಾರೆ ಸ್ಟಾರ್ಟ್ ಮಾಡೋಕ್ಕೆ. ಸ್ಟಾರ್ಟ್ ಆಗಿದೆ. ಸೊ ಫಾಸ್ಟಾಗಿ ತಿರುಗ್ತಾ ಇದೆ, ಫೋನ್ ಹಿಡ್ಕೊಳ್ಳೋಕ್ಕೂ ಭಯ ಆಗ್ತಿದೆ. ಸೊ ಫೋನ್ನ ಆದಷ್ಟು ತೆಗಿತೀನಿ ಅಂತ ಹೇಳಿದ್ದೀನಿ, ಬಟ್ ತೆಗಿಯಕ್ಕಾಗ್ತಿಲ್ಲ. ಹೇಳಿದ್ದೆ ಬಟ್ ತೆಗಿತಾ ಇದ್ದೀನಿ. ನನ್ನ ಧೈರ್ಯಕ್ಕೆ ಮೆಚ್ಕೋಬೇಕು. ನೋಡಿ ಎಲ್ಲ ಹೆಂಗೆ ತಿರುಗ್ತಾ ಇದ್ದಾರೆ, ಯಾವ್ಯಾವ ರೀತಿ ಅಂತ. ಏನು ತೋರಿಸ್ತಾ ಇದ್ದೀನಿ ನನಗೂ ಗೊತ್ತಿಲ್ಲ. ಅಪ್ಪ ಕಮ್ಮಿ ಆಯ್ತು. ಅಂದ್ರೂ ಬೆಸ್ಟ್ ಅಂದರೆ ಕಪ್ಪನ್ ಸಾಸರ್ ಮಾತ್ರ, ಅಂದರೆ ಬ್ರೇಕ್ ಡ್ಯಾನ್ಸ್. ಸೊ ಎಷ್ಟು ಸಗದ ಇರುತ್ತೆ ಅಂದರೆ ಅದಕ್ಕಿಂತ ಮಜಾ ಇನ್ಯಾವುದೂ ಪಡೆಯಲ್ಲ. ಬಟ್ ಇದಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಇದು ಲಾಸ್ಟ್ ಆ್ಯಂಡ್ ಫೈನಲ್ ಗೇಮ್. ಸೊ ಖಾಲಿ ಇದೆ ಅಂತೆ, ಹೋಗೋಣ. 3 ಸೊ ಟಿಕೆಟ್ ತೊಗೊಂಡ್ವಿ. ಇನ್ನೂ ಈಗ ತಾನೇ ತಲೆ ತಿರ್ಗ್ತಿದ್ದೀರಿ. ಸೊ ನಾನು ಬ್ಲಾಗ್ ಮಾಡೋದು ಕಂಡು ಡಿಸ್ಕನೆಕ್ಟ್ ಮಾಡ್ತೀನಿ, ಬಿಕಾಸ್ ಇದಂತೂ ಹಿಡ್ಕೊಳಕ್ಕೆ ಬ್ಲಾಗ್ ಅಂತೂ ನನ್ನ ಕೈಲಾಗಲ್ಲ. ಸೊ ಇವಳು ಕೊಟ್ಟೋಗ್ತೀನಿ. ಅದನ್ನ ಆಡಿ ಮಾತೇ ಬರ್ತಿಲ್ಲ. ಹೇಗಿತ್ತಮ್ಮ ಲಾಸ್ಟ್ ರಿವ್ಯೂ? ಒಳ್ಳೆ ಥ್ರಿಲ್ ಬಂತು, ಮಜಾ ಆಯ್ತು. ಲಾಸ್ಟ್ ತುಂಬ ಚೆನ್ನಾಗಿತ್ತು. ಲಾಸ್ಟ್ ಆಟ ಮಾಡಿದ್ವಿ. ಇವಾಗ ಏನೇನಿದೆ ನೋಡೋಣ. ಇದು ಸ್ನೋಲ್ಯಾಂಡ್ ಅಂತ, ಆ್ಯಸ್ ಯೂಸಲ್ ಸ್ಕೇರಿ ಹೌಸ್. ಇದು ಆಡೋದು ಒಂದು ಒಳ್ಳೆ ಟೆಕ್ನಿಕ್ ಕಲ್ತ್ಕೊಂಡ್ಬಿಟ್ರೆ ಹೊಡಿಬೋದು, ಬಟ್ ನಮ್ಮ ಕೈಲಿ ಆಗಲ್ಲ. ನಮ್ಗೆ ಬಂತು. ಬರೇ ನಮ್ಗೆ ಬಂತು. ಇದರಿಂದ ನಾವು ಗೆದ್ದಿದ್ದು. ತೆಗಿಯಕ್ಕಾಗಿಲ್ಲ ಬಿಕಾಸ್ ಆಫ್ ಅವ್ರ ಸಾಂಗ್ ಹಾಕಿದ್ರು ಕಾಪಿ ರೈಟ್ ಬಂದ್ಬಿಡುತ್ತೆ. ಸೊ ಅದಕ್ಕೆ ತೆಗ್ದಿಲ್ಲ. ಆಡಿ ಏನು ಗೆದ್ದಿದ್ದೀವಿ ಅಂದರೆ ಇದನ್ನು ಗೆದ್ದಿದ್ದೀವಿ. ಒಂದು ಕಡ್ಗೋಲು ಮತ್ತು ಒಂದು ಪೆನ್ ಸ್ಟ್ಯಾಂಡ್ ಬಾಕ್ಸ್ ಏನೋ ಬರುತ್ತಲ್ಲ ಆ ಥರದ್ದು ಗೆದ್ದಿದ್ವಿ. ಒಟ್ಟಿನಲ್ಲಿ ಇದು ಆಡಿದ್ರೆ ಏನೋ ಒಂದು 8 ಆಫ್ ಆಡಿದ್ರೆ ಏನೋ ಒಂದು ಗಿಫ್ಟ್ ಬರುತ್ತೆ. ಅವರೆಲ್ಲ ಇಲ್ಲೇ ಇದ್ದಾರೆ, ಫೋನ್ ಮೇಲೆ ಫೋನ್ ಹಾಕಿ. ಸೊ ಫೈನಲಿ ಬಂದಿದ್ದೀವಿ. ನೋಡಿ ಇಲ್ಲಿ ನೋಡಿ. ಬಟ್ ಪರವಾಗಿಲ್ಲ ಬಿಡು, ಗೆದ್ದಿರೋ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. 100 ರೂಪಾಯಿ ಕೊಟ್ಟು ಇದನ್ನ ತಗೊಂಡು ಬಂದಿದ್ದಾನೆ. ಹೇಳ್ದೆ ಬೇಡ, ಒಂದೇ ಸಾಕು. ಯಾರು ಹೇಳಿದ್ದು? ಬಾಲ್ಯ ಎತ್ಕೊಂಡು ಹಾಕಿದ್ದು. ಅವಳು ಆಡಿದ್ಲು ತಾನೆ? ಹೌದು. ನೋಡಿ ಇವಾಗ ಉಲ್ಟ ಹೊಡಿತಾ ಇದ್ದಾಳೆ. ಇವಳಿಂದನೇ 1-1 ಆಯ್ತು. ನಾನು ಒಂದಿನ ಹಾಕಿಲ್ಲ. ತೆಗಿಬೇಕಾಗಿತ್ತು, ತೆಗ್ದಿಲ್ಲ ಬಿಕಾಸ್ ಆಫ್ ಕಾಪಿ ರೈಟ್. ತೆಗ್ದಿಲ್ಲ ಅಂದರೆ ಇವಾಗ ತೋರಿಸ್ತಾ ಇದ್ದೆ ಯಾರ್ಯಾರು ಏನೇನು ಆಡಿದ್ರು ಅಂತ. ಚೀಟಿಂಗ್ ಎಲ್ಲ ಮಾಡಬಾರ್ದು. ಹುರ್ಕೊಂಬಿಟ್ಲು. ಎಕ್ಸಿಬಿಷನ್ ಕ್ಲೋಸ್ ಆದಾಗ ಯಾವ ಥರ ಇರುತ್ತೆ. ಎಂಡಪ್ ಕೊಡೋದು ಮರ್ತ್ಬಿಟ್ಟಿದ್ದೆ. ಸೊ ನಿಮಗೆಲ್ಲ ಹೆಂಗಿತ್ತು? ಸಖತ್ ಸೂಪರ್. ಸೊ ಮದರ್ಸ್ಗಂತೂ ಫುಲ್ಲು ಸುಸ್ತಾಗ್ಬಿಟ್ಟಿದೆ. ನೇತಾಡ್ಕೊಂಡು ಬರ್ತಾ ಇದ್ದಾರೆ. ಮಾತಾಡ್ಕೊಂಡು ಹೇಗಿತ್ತಾ? ಸಖತ್ತಾಗಿತ್ತು, ಫುಲ್ ಎಂಜಾಯ್ಮೆಂಟ್. ಗಾಲಿ. ಐ ಹೋಪ್ ಈ ವಿಡಿಯೋ ಚೆನ್ನಾಗಿ ಬಂದಿದೆ ಅಂತ. ಸೊ ಆದಷ್ಟು ಶೇರ್ ಮಾಡಿ, ಯಾಕಂದರೆ ಕಷ್ಟಪಟ್ಟು ಫ್ಯಾಮಿಲಿ ಜೊತೆ ಬ್ಲಾಗ್ ಮಾಡಿದ್ದೀನಿ. ಸೊ ಇನ್ನೇನಿಲ್ಲ, ಥ್ಯಾಂಕ್ ಯು.